ಮೊದಲನೇ ಟಾಪಿಕ್, ತಣಿಸಂದ್ರದಲ್ಲಾದಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳು. ಯುಪಿಲಿ ರೌಡಿಗಳು ಮತ್ತು ದುಷ್ಟರ ಮೇಲೆ ಬುಲ್ಡೋಸರ್ ಅನ್ನ ಹರಿಸಿದ್ದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತು, ವಿರೋಧ ಮಾಡ್ತಾ ಬರ್ತಾ ಇತ್ತು. ಆದರೆ ಈಗ ರಾಜ್ಯದಲ್ಲೂ ಕೂಡ ಬುಲ್ಡೋಸರ್ ಸೌಂಡ್ ಮಾಡ್ತಾ ಇದೆ. ಆದರೆ ಅಲ್ಲಿ ಕ್ರಿಮಿನಲ್ಗಳ ಮನೆಯ ಮೇಲೆ ಬುಲ್ಡೋಸರ್ ಹರಿತಾ ಇತ್ತು. ಇಲ್ಲಿ ಅಕ್ರಮವಾಗಿ ನೆಲೆಸಿದಂತಹ ಒತ್ತುವರಿದಾರರ ಮೇಲೆ ಬುಲ್ಡೋಸರ್ ಹರಿಸಿರೋದು ಮನೆಗಳ ಮೇಲೆ. ವರ್ಷಾಂತ್ಯದಲ್ಲಿ ಕೋಗಿಲು ಕ್ರಾಸ್ ಘಟನೆ ಆಯಿತು. ವರ್ಷಾರಂಭದಲ್ಲಿ ತಣಿಸಂದ್ರದ ಘಟನೆ ಆಗಿದೆ. ಬೆಳಗ್ಗೆಯಿಂದ ತಣಿಸಂದ್ರದಲ್ಲಿ ಅಕ್ರಮ ಮನೆಗಳ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಯುಪಿಯಲ್ಲಿ ರೌಡಿಗಳು ಮತ್ತು ದುಷ್ಟರ ಮೇಲೆ ಬುಲ್ಡೋಸರ್ ಅನ್ನ ಹರಿಸಿತ್ತು ಯುಪಿ ಸರ್ಕಾರ. ಅದನ್ನ ರಾಜ್ಯ ಸರ್ಕಾರ ವಿರೋಧ ಮಾಡಿಕೊಂಡೇ ಬರ್ತಾ ಇತ್ತು. ಈಗ ಅದೇ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಡಿಫ್ರೆನ್ಸ್ ಏನು ಅಂತಂದ್ರೆ, ಅಲ್ಲಿ ಕ್ರಿಮಿನಲ್ಗಳ ಮನೆಗಳ ಮೇಲೆ ಬುಲ್ಡೋಸರ್ ಹರಿಸಿದ್ದು, ಆದರೆ ಇಲ್ಲಿ ರಾಜ್ಯದಲ್ಲಿ ಒತ್ತುವರಿದಾರರ ಮನೆಗಳ ಮೇಲೆ ಬುಲ್ಡೋಸರ್ ಅನ್ನ ಹಾಕಿರೋದು. ಒತ್ತುವರಿಯಾಗಿ ಇಲ್ಲಿ ಅಕ್ರಮವಾಗಿ ಬಂದು ನೆಲೆಸಿದ್ದಾರೆ ಅಂತ. ವರ್ಷಾಂತ್ಯದಲ್ಲಿ ಕೋಗಿಲು ಕ್ರಾಸ್ನ ಘಟನೆಯನ್ನು ನೋಡಿದ್ವಿ. ಸುಮಾರು 167 ಮನೆಗಳನ್ನು ನೆಲಸಮಗೊಳಿಸಿದ್ದು. ಈಗ ವರ್ಷಾರಂಭದಲ್ಲಿ ಇವತ್ತು ತಣಿಸಂದ್ರದ ಘಟನೆ. ಇಲ್ಲಿ ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನು ಮೊದಲು ಮಾರ್ಕ್ ಮಾಡ್ತಾರೆ, ನೋಟಿಸ್ ಕೊಡ್ತಾರೆ. ಸುಮಾರು 36 ಮನೆಗಳನ್ನು ತೆರವು ಮಾಡ್ತಾರೆ. ಯಾಕೆ ಈ ಸಂದರ್ಭದಲ್ಲಿ ಈ ಒಂದು ಬೆಳವಣಿಗೆಗಳಾಗ್ತಾ ಇದೆ? ಹೀಗೆ ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ. ಸಾಮಾಜಿಕ ವಲಯದಲ್ಲಾಗಿರಲಿ ಅಥವಾ ರಾಜಕೀಯ ಪಡಸಾಲೆಯಲ್ಲೂ ಕೂಡ ಹಲವು ರೀತಿಯ ಚರ್ಚೆಗಳಾಗ್ತಾ ಇದೆ. ಕೋಗಿಲು ಲೇಔಟ್ನಲ್ಲಾದಂತಹ ಘಟನೆ ಅದಾದ್ಮೇಲೆ ಈಗ ತಣಿಸಂದ್ರದಲ್ಲೂ ಬುಲ್ಡೋಸರ್ ಸೌಂಡ್ ಮಾಡ್ತಾ ಇದೆ. ಅಕ್ರಮವಾಗಿ ನಿರ್ಮಿಸಿದ್ದ ಸುಮಾರು 200ಕ್ಕೂ ಹೆಚ್ಚು ಮನೆಗಳನ್ನು ಮೊದಲು ಮಾರ್ಕಿಂಗ್ ಮಾಡಲಾಗುತ್ತೆ. ಆಮೇಲೆ ಅದರಲ್ಲಿ 36 ಮನೆಗಳನ್ನು ಇವತ್ತು ತೆರವು ಮಾಡಲಾಗುತ್ತೆ. ಹಾಗಾಗಿನೇ ಅಲ್ಲಿನ ನಿರಾಶ್ರಿತರು, ಅಲ್ಲಿನ ನಿವಾಸಿಗಳು ಬಿಡಿಯ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕೇಶವನಾರಾಯಣ ಕಮಿಟಿಯ ವರದಿಯನ್ನು ಆಧರಿಸಿನೇ ತೆರವು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಅಧಿಕಾರಿಗಳು. ಸರ್ವೆ ನಂಬರ್ 28/1, 28/2 ಇಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ ಆಗಿದೆ. ಸುಮಾರು 2 ಎಕರೆ ಜಾಗ ಅದು. ಅಷ್ಟನ್ನ ತೆರವು ಮಾಡೋದಕ್ಕೆ ಮುಂದಾಗಿರೋದು ಬಿಡಿಗೆ ವಿರುದ್ಧ ಒತ್ತುವರಿದಾರರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ವಲ್ಪ ಮಾತಿನ ಚಕಮಕಿಯೂ ಕೂಡ ಆ ಸ್ಥಳದಲ್ಲಿ ಉಂಟಾಯಿತು. ಪಾಪ ಪುಟ್ ಮಕ್ಕಳಿದ್ವು ಅಲ್ಲಿ. ಸಣ್ಣ ಮಕ್ಕಳುಗಳ ಜೊತೆಗೆ ಮನೆಯಲ್ಲಿದ್ದಂಥ ಅಷ್ಟು ವಸ್ತುಗಳನ್ನು ಹೊರಗೆ ಹಾಕಿ ನಾವೆಲ್ಲಿ ಹೋಗೋದು ಅಂತ ಹೇಳಿ ಪಾಪ ಕಣ್ಣೀರಲ್ಲಿ ಕೈ ತೊಳೆಯುವಂಥ ಪರಿಸ್ಥಿತಿ ಅಲ್ಲಿನ ಜನರದ್ದು. ಏನಕ್ಕೆ ಟೈಮ್ ಕೊಡ್ತಿಲ್ಲ? ನಾವೇನ್ ಸ್ಟೇ ಆರ್ಡರ್ ತಗೊಂಡ್ಬರ್ತೀವಿ ಅಂತ ಟೈಮ್ ಕೊಡ್ತಿಲ್ಲ ನೀವು? ಏನಕ್ಕೆ ಕೊಡ್ತಿಲ್ಲ? ಏನಕ್ಕೆ ಕೊಡ್ತಿಲ್ಲ? ನಮ್ ರೈಟ್ಸ್ ಇಲ್ಲ ಅದು. ಎಲ್ಲಿ ಬಿಡಿ ಅವರು ನೋಟಿಸ್ ಎಲ್ಲಿ? ಬೆಳಗ್ಗೆ ಬಂದಿರೋದು 6:30, ಬೆಳಗ್ಗೆ ಜಾವ ಬಂದಿರೋದು. ಎಲ್ಲ ಟೈಮ್ ಸೆಟಲ್ ಮಾಡಕ್ಕೆ ನಾವೇನ್ ಮಾಡೋದು? ನಾವೇನು ಮಾಡೋದು? ನಾವೆಲ್ಲ ಒಂದೇ 24 ವರ್ಷ ಆಯ್ತು ಬಂದು. ಇದೆಲ್ಲ ಏನು ಅವ್ರು ಹೇಳೇ ಇಲ್ಲ. ಒಂದಿನ ಕೂಡ ಅವ್ರು ಬಿಡಿಯೋದು ಯಾರು ಹೇಳಿಲ್ಲ. ಬಿಡಿಯೋದನ್ನು ಹೇಳಿಲ್ಲ ಅವರು. ಸುಮ್ನೆ ಬಂದು ನಮ್ಗೂ ಗೊತ್ತಿಲ್ಲ. ಸುಮ್ನೆ ಬಂದು ಇವ್ರು ಮಾಡ್ತಾರೆ ಮೇಡಮ್. ಸುಮ್ನೆ ಇದೆ ನಮ್ಗೆ ಕಮ್ಸಲ್ಲ ನಮ್ದೆಲ್ಲ ನಮ್ದು. ನಾನೊಂದು 20 ವರ್ಷದಿಂದ ಇಲ್ಲಿದ್ದೀನಿ. ನಮ್ಗೆ 3 ಜನ ಮಕ್ಕಳಿದ್ದಾರೆ. ಹುಡುಗಿಗೆ ಇವತ್ತು ಎಕ್ಸಾಮ್ ಇತ್ತೆ. ಹುಡುಗಿನ ಹೋಗಿಲ್ಲ, ಅಲ್ಪ ಮಟ್ಟ ಕೂತಿದ್ದಾಳೆ. ನಮ್ಮ ಮಾವದು ಜಾಗ ಇದು. ನಾನು ಇಲ್ಲೇ ಇದ್ದೀನಿ. ನನ್ನಿಂದ ಪೊಲೀಸವ್ರು ಬಂದು ಹುಡುಕಾಡಿದ್ದು. ಯಾಕೆ ಬರ್ತೀರಂತ ನಾವು ಹೇಳಿದ್ದೀವಿ. ಅವ್ರು ಏನು ಆನ್ಸರು ಮಾಡಿಲ್ಲ. ಆಮೇಲೆ ನಮ್ಮ ಮಾಮಾಗೆ ಇನ್ಫಾರ್ಮ್ ಮಾಡಿತಾನ ಇದು ಕೊಡ್ತಾರಲ್ಲ ಡಾಕ್ಯುಮೆಂಟ್, ನೋಟಿಸ್ ಏನು ಕೊಟ್ಟಿಲ್ಲ. ಅವರು ಸುಳ್ಳು ಹೇಳ್ತಾರೆ. ಯಾವ ಓನರ್ಗೂ ಇಲ್ಲಿ ನೋಟಿಸ್ ಹೋಗಿಲ್ಲ, ಒಬ್ಬರಿಗೂ ಹೋಗಿಲ್ಲ. ಸುಳ್ಳು ಹೇಳ್ತಾರೆ ಅವರು. ಅದೆಲ್ಲ ಪೊಲೀಸರೆಲ್ಲ ಸುಳ್ಳು ಹೇಳ್ತಾರೆ. ಹೋಗ್ತೀರಾ ಇಲ್ಲಾಂದ್ರೆ ನಾವು ಹೊಡೆದು ನಿಮ್ಗೆ ಏನೋ ಆದ್ರೆ ಪರವಾಗಿಲ್ಲ, ನಮ್ಗೇನಾದ್ರೂ ಪರವಾಗಿಲ್ಲ, ನಾವು ಹೊಡೆದು ಸಾಯಿಸ್ಬಿಟ್ಟು ಹೋಗ್ತೀವಿ ಅಂತಾರೆ ಜೆಸಿಪಿ ಅವರು. ನಾವ್ ಏನ್ ಮಾಡೋದು? ಇಲ್ಲಿ ಸುಮಾರು ಒಂದು 60-70 ಮನೆ ಇದೆ. ಯಾವ ಮನೆಗೆ ಕೊಟ್ಟಿಲ್ಲ ನೋಟಿಸ್. ಸುಮ್ನೆ ಹೇಳ್ತಾರೆ ಅವ್ರು. ಗೊತ್ತಿರ್ಲಿಲ್ವಾ ಇಲ್ಲಿ ಬಂದಾಗ ಇದು ಗವರ್ಮೆಂಟ್ ಜಾಗ, ಬಿಡಿಎಕ್ ಸೇರಿದ ಜಾಗ ಅಂತ? ಅದೆಲ್ಲ ಗೊತ್ತೈತೆ. ಅವ್ರು ಸ್ಟೇಟ್ ತಗೊಂತಾರೆ ಮನೆಗೆ. ಇವಾಗ ಏನು ಹೇಳಿಲ್ಲ ಅವರು. ಮ್ಯಾಮ್ ನಾನೊಂದು 20 ವರ್ಷ ಏನು ನೋಟಿಸ್ ಯಾರು ಕೊಟ್ಟಿಲ್ಲ, ಹೇಳಿಲ್ಲ, ಇನ್ಫಾರ್ಮೇಶನ್ ಏನು ಮಾಡಿಲ್ಲ. ನಾನು 12 ವರ್ಷ 11 ವರ್ಷದಲ್ಲಿ ಇಲ್ಲಿದೆ. ಏನು ಗೊತ್ತಾಗಿಲ್ಲ. ಇವಾಗ ಬೆಳಗ್ಗೆ ಬಂದು ನನಗೆ ಸಡನ್ಲಿಗೆ ಬಂದು ಎಷ್ಟು ರಿಕ್ವೆಸ್ಟ್ ಕೇಳಿದೆ. ಪೇಪರ್ ಇದೆ, ಡಾಕ್ಯುಮೆಂಟ್ಸ್ ಇದೆ, ಟ್ಯಾಕ್ಸ್ ಕಟ್ ಇದೆ, ಅಪ್ ಟು ಡೇಟ್ ಎಲ್ಲ ಇದೆ, ಮದರ್ ಪೇಪರ್ ಇದೆ. ಇಲ್ಲಮ್ಮ ಆರ್ಡರ್ ಇಲ್ಲಮ್ಮ,
ಹೊಡಿಬೇಕು ಅಂದ್ರೆ ಹೊಡಿಬೇಕು ಅಷ್ಟೇ. ನಿಮಗೆ ಗೊತ್ತಿರ್ಲಿಲ್ವಾ ಇದು BDX ಸೇರಿದ ಜಾಗ ಅಂತ? ಇಲ್ಲ 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 ತಗೊಂಡ ಟೈಮ್ಲೆ ಗೊತ್ತಾಗಿಲ್ಲ, ಆಮೇಲೆ ಗೊತ್ತಾಗಿತ್ತು ನನಗೆ. ಯಾವಾಗ ಗೊತ್ತಾಯ್ತು ನಿಮಗೆ? ಇವಾಗ 3 ವರ್ಷ ಇಲ್ಲಿ ಗಲಾಟೆ ಆ ಥರ ಬಂದಿದ್ದು, ಆವಾಗ 4 ವರ್ಷದಿಂದ ಗೊತ್ತು. ನಿಮ್ ಜಾಗ ಕೊಟ್ಟಿದ್ದು ಯಾರು ಇಲ್ಲಿ ಮನೆ ಕಟ್ಕೊಳಕ್ಕೆ? ಅದು ಯಾರು ಹಳೆ ಮನೆ ತಗೊಳಿದ್ದಮ್ಮ ನಾನು ಕೊಟ್ಟಿದ್ದು ಇದು ಇದೆ, ಯಾರು ನಮ್ಗೆ ನಾನು ತಗೊಂಡಿದ್ದೆಲ್ಲ ಅವ್ರಿದೆ. ಫೋನ್ ಬೆಳಗ್ಗೆನೂ ಮಾಡಿದೆ, ಅವ್ರು ಬಂದೇ ಇಲ್ಲ. ಸೊ ಬೇರೆಯವ್ರು ಮಾರಿರೋ ಮನೆನ ನೀವು ತಗೊಂಡಿರೋದು? ಹೌದು ಹೌದು. ಸುಮಾರು ಯಾವಾಗ ತಗೊಂಡು?